ಎಲ್ಲಿ ಏನು ಆಗದಿದ್ರೆ ಸಾಕು, ಹಳ್ಳಿ ಸುತ್ತಾವೆಲ್ಲ ಕುತ್ಕೋದ್ರೆ ಸಾಕು. ಆ ಶಿವಲಿಂಗ ನಾವು ನೀರಲ್ಲಿ ಕಾಲಿಕ್ಬೇಕು ಅಂದರೆ ಒಂಥರ ಫೀಲ್. ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಯ್ತಲ್ಲ. ಬರೋದು ಬಂದ್ಬಿಡ್ತೀವಿ, ಹೋಗೋದೇ ಭಾರಿ ಕಷ್ಟ. ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಚಾರ್. ನಾನಿವತ್ತು ನಿಮಗೆ ಒಂದು ಹಳೆ ವಿಡಿಯೋದಲ್ಲಿ ತೋರಿಸಿದೆ. ನಮ್ಮ ಸೋಮನಹಳ್ಳಿಲಿ ಗುಂಡಪ್ಪನ ದೇವಸ್ಥಾನ ಅಂತ ಫೇಮಸ್ಸು, ಇತಿಹಾಸದ್ದು ಅಂತ. ಆ ವಿಡಿಯೋ ಹಂಗೆ ಇದೆ, ನೋಡ್ಕೊಬನ್ನಿ ಆ ವಿಡಿಯೋ ಒಂದ್ಸತಿ ನೋಡಿ. ಏನು ಚೇಂಜ್ ಆಗಿಲ್ಲ, ಎಲ್ಲ ಹಂಗೆ ಇದೆ ನೋಡ್ರಿ. ಪ್ಲೇಸು ಕಾಣ್ತಾ ಇರ್ಬೋದು ನಿಮಗೆ, ಎಲ್ಲ ಅದೇ ಥರ ಇದೆ ಪ್ಲೇಸು. ಹಾಗೆ ಕಾರ್ ಓಡಿಸಿ ತುಂಬ ದಿನ ಆಗಿತ್ತು ಅಂತ ಇವತ್ತು ಬೈಕಲ್ಲಿ ಬರ್ದೇನೆ ಕಾರಲ್ಲಿ ಬಂದಿದ್ದೀನಿ. ಈ ಪ್ಲೇಸ್ ತೋರಿಸ್ತಾ ಮೇಲೆ ಬಂದೆ. ಮೇಲೆ ಇನ್ನೂ ಒಂದು ಮಂಟಪ ಇದೆ ಬೆಟ್ಟದ ಮೇಲೆ, ಆ ಪ್ಲೇಸ್ ತೋರಿಸ್ತೀನಿ ನೋಡ್ರಿ. ಆ ಪ್ಲೇಸ್ಗೆ ಬಂದು ಆ ಶಿವ ತೋರಿಸ್ತೀನಿ. ಇವಾಗ ನೀರು ಅದೇ ಇದರಲ್ಲಿದೆ ಈಗ ನೋಡ್ರಿ, ಇದೇ ಆ ಪ್ಲೇಸು. ಆ ವಿಡಿಯೋ ಕ್ಲಿಯರಿಟಿ ಇರಲಿಲ್ಲ, ಕ್ಲಿಯರಿಟಿಯಲ್ಲಿ ಹೊಂಟೋಗಿತ್ತು ಅಂತ ಮತ್ತೆ ವಿಡಿಯೋ ಮಾಡೋಕೆ ಬಂದಿದ್ದೀನಿ. ಈ ಶಿವಲಿಂಗ ಹತ್ರ ಹೋಗೋಣ. ಅಲ್ಲಿ ಇಳಿದೆ ಓಟ್ ಸತಿ ಬಂದಾಗ ನಾನು ಫುಲ್ ತುಂಬ ನೀರಿತ್ತು, ಹಾಗೆ ಕಾಲು ಏಟಾಗಿತ್ತು. ಆ ಕಾರಣದಿಂದ ಒಳಗೆ ಹೋಗೋಕ್ಕಾಗಲಿಲ್ಲ. ಇವಾಗ ಜಾಗ ಇದೆ, ಹೋಗೋಣ ಬನ್ನಿ. ಇಲ್ಲೇ ಬಿಟ್ಟು ಮೊದಲೇ ಚಳಿ, ನೀರಲ್ಲಿ ಕಾಲಿಕ್ಬೇಕು ಅಂದರೆ ಒಂಥರ ಫೀಲು. ಏನು ಕೋಲ್ಡು. ಬಂದು ನೋಡ್ರಿ ಶಿವಲಿಂಗ ಹತ್ರ ಇದೆ ಆ ಶಿವಲಿಂಗ. ಅದು ಶಿವಲಿಂಗ ಹೆಂಗೈತೆ ಎತ್ತಿ ನೀರು ಎಲ್ಲ ನೀರು ಹೆಂಗಿದೆ ಪ್ಲೇಸ್ ಅಂದರೆ, ಇಲ್ಲಿ ಬಂದರೆ ಆರಾಮ್ಸಾಗಿ ಇಲ್ಲೆಲ್ಲ ನೀರಲ್ಲಿ ಆಟ ಆಡಿಕೊಂಡು ಈ ಥರ ಬ್ಯೂಟಿಫುಲ್ ಪ್ಲೇಸು ನಮ್ಮ ಸೋಮನಹಳ್ಳಿಲಿ ಮಾತ್ರ ನೋಡ್ರಿ. ಮುಂದೆ ಎಲ್ಲ ಕಾಣಿಸ್ತಾ ಇರೋದು ನಿಮಗೆ ಎಷ್ಟು ಗ್ರೀನ್ರಿ ತುಂಬ್ಕೊಂಡಿದೆ ಅಂದರೆ, ಎನಿ ಟೈಮ್ ನೀರು ಇದೇ ಇರೋದು ಇಲ್ಲಿ. ಅಂದರೆ ಇವಾಗಲೇ ಕಡಿಮೆ ಆಗಿರೋದು, ಹೋದ್ಸತಿ ಬಂದಾಗ ತುಂಬ ಜಾಸ್ತಿ ಇತ್ತು ನೀರು. ಸರಿ, ಓಕೆ ಗಾಯ್ಸ್, ಇವಾಗ ಹೋಗೋಣ ಬನ್ನಿ. ಬರೋದು ಬಂದ್ಬಿಡ್ತೀವಿ, ಹೋಗೋದೇ ಭಾರಿ ಕಷ್ಟ. ಈ ಡಿಸೆಂಬರ್ ತಿಂಗಳಲ್ಲೆಲ್ಲ ಫುಲ್ ಸಖತ್ ಚಳಿ. ಎಲ್ಲರೂ ಲೊಕೇಶನ್ ಹೇಳಿ ಅಂತ ಹೇಳ್ತೀರಿ. ಈ ಇರೋ ಪ್ಲೇಸ್ ಲೊಕೇಶನ್ ಬಂದು ಕನಕಪುರ ಹೈವೇ, ಆರವಳ್ಳಿಯಿಂದ ಸ್ವಲ್ಪ ಹಿಂದೆ. ಸೋಮನಹಳ್ಳಿ ಅಂದರೆ ಗೂಗಲ್ ಮ್ಯಾಪಲ್ಲಿ ಸೋಮನಹಳ್ಳಿಯಿಂದ ಲೊಕೇಶನ್ ಹಾಕಿದ್ರೆ ತೋರಿಸುತ್ತೆ. ಈ ಆರವಳ್ಳಿ ಸೈಡ್ ಬಂದು ಅಲ್ಲಿಂದ ಡೈರೆಕ್ಟು ಅಲ್ಲಿ ಊರವ್ರನ್ನ ಬಂದು ಯಾರನ್ನಾರು ಗುಂಡಪ್ಪನ ದೇವಸ್ಥಾನ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಬಂದರೆ ಈ ಥರ ಒಂದು ಮಾಡ್ತಿದೆ. ಇದೇ ನಮ್ಮ ಹೊಸ ಕಾರ್, 3 ಸಿಲಿಂಡರ್ ವೆಹಿಕಲ್, 4th ಜನರೇಷನ್. ಹಳೆ ಸ್ವಿಫ್ಟ್ ಹೋಲ್ಸ್ಕೊಂಡ್ರೆ ಇದು ವೇಸ್ಟ್. ಇದು ಹಳೆ ಸ್ವಿಫ್ಟು ಪಿಕಪ್ಪು ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ಪರ್ಫಾರ್ಮೆನ್ಸ್ ಅಷ್ಟೊಂದೇನು ನೀಟಿಲ್ಲ. 3 ಸಿಲಿಂಡರ್, ಅದು 4 ಸಿಲಿಂಡರ್, 3 ಸಿಲಿಂಡರು ಅಷ್ಟೇ ಡಿಫ್ರೆನ್ಸು. ಹೋಗೋಣ ಬನ್ನಿ. ಹಾಗೆ ಇದಕ್ಕೆ ಬಟನ್ ಸಿಸ್ಟಮು ಅವಾಗಿನ ಥರ ಕೀ ಹಾಕೋದಿತ್ತು, ಆದರೆ ಆ ಥರ ಅಲ್ಲ. ಇದಕ್ಕೆ ಬಟನ್ ಸಿಸ್ಟಮ್. ಈಗ 4 ಜನ ಫ್ಯಾಮಿಲಿ ಇರೋರಿಗೆ ಬೆಸ್ಟು ವೆಹಿಕಲ್ ಅಂತಲೇ ಹೇಳ್ತೀನಿ. ಅಂದರೆ ಇದರಲ್ಲಿ ಮೈಲೇಜು 25-22 ಎಕ್ಸ್ಪೋರ್ಟ್ ಮಾಡ್ಬೋದು. ಸ್ಟೈರಿಂಗ್ ಅಂತೂ ಹೆವಿ ಸ್ಮೂತ್ ಇದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಹೇಳುವಂಥ ಕಾರ್ ಇದೊಂದೇ. ಈ ಗಾಡಿಗಳಲ್ಲಿ ಆಟೋಮೆಟಿಕ್ ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ ತಗೊಳ್ಳೇಬಲ್ಲೇ ಬೆಸ್ಟು. ಆಟೋಮೆಟಿಕ್ಕು ಫುಲ್ಲು ಟೈಟು, ನೀಟಾಗಿ ಕೂತ್ಕೊಳ್ಳಲ್ಲ. ಹಂಗಾಗಿ ನಾನು ನಿಮ್ಗೆ ಹೇಳೋದು ಇದೆ, ಮ್ಯಾನ್ಯುವಲ್ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ನಾವೇನು ಪ್ಲೇಸ್ ಬಂದು ಬೆಟ್ಟ ಹತ್ತಿಸ್ಬೇಕು. ಬೆಟ್ಟ ಹತ್ತಿಸ್ಕೊಂಡು ಹೋಗ್ಬೇಕು. ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿಗೇನಿದ್ರು ತಾರು ಅಂಥವೇ ಆಗಬೇಕು. ಎಲ್ಲಿ ಗೊತ್ತಾಗಿಯೋಣ ಬಂದು ಆ ಪ್ಲೇಸ್ಗೆ ಅಂತೂ ಇಂತೂ ನಾವು ಇಲ್ಲೇ ಅಲ್ಲಿ ಬೆಟ್ಟ ತುದಿಗೆ ಯಾರೋ ಒಂದಷ್ಟು ಜನ ಔಟರ್ಸ್ ಅವರೆ. ಎಲ್ಲ ಸುತ್ತ ಕಾಡಿತು, ಹೋಗುತ್ತೆ ಅಂತ ಗೊತ್ತಿಲ್ಲ. ಹೋಗೋಣ ಬನ್ನಿ.
ಎಲ್ಲಿ ಏನು ಆಗದೆ ಇದ್ರೆ ಸಾಕು, ಕಳ್ಳಿ ಗಿಲ್ಡಿ ಚಿರತೆ ಅವೆಲ್ಲ ಕುತ್ಕೋದ್ರೆ ಸಾಕು. ಇಷ್ಟು ದೂರ ಬಂದಮೇಲೆ ಭಯ ಆಯ್ತದೆ. ಅವರೆಲ್ಲವ್ರೆ ನಾವು ಇಲ್ಲಿದ್ದೀವಿ, ಯಾರು ಗೊತ್ತು ಇಲ್ಲಿ ನಾವು ಅಂತ. ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಯ್ತಲ್ಲ, ಹಂಗೂ ಹೋಗ್ತಾ ಇದ್ದೀನಿ. ಭಯ ಆಯ್ತದ ಗುರು ಇಲ್ಲೆಲ್ಲ ಹೋಗೋಕೆ. ಹೋಗೋಣ ಬನ್ನಿ. ಇಲ್ಲೆಲ್ಲ ದಾರಿ ಐತೆ, ಹೋಗೋಣ ಬನ್ನಿ. ಇಲ್ಲೇ ಜಾಗ ಹುಡ್ಕೊಂಡ್ರೆ ಇವರು ಹೆಂಗೆ ಹೋಗ್ಬೇಕು? ಐ ಥಿಂಕ್ ಇಲ್ಲೇ ಹೋಗ್ಬೇಕಂತ ಹೋಗೋದೈತಲ್ಲ. ಇಲ್ಲ ಇಲ್ಲೇ ಹೋಗೋಣ ಬನ್ನಿ. ಏನಾದ್ರು ಇದ್ದರೆ ಓಡ್ ಬಂದ್ಬಿಡೋಣ. ಕ್ಯಾಮ್ರಾ ಎಲ್ಲ ಕಣ್ಣಾಗಿರ್ಬೇಕು ಇಲ್ಲಿ. ನೀವೇನು ಬಂದದ ಕುರಿ ಏನೋ ಮುಳುಗದೆ. ಬನ್ನಿ, ಎಲ್ಲ ಕಡೆ ದಾರಿ ಇದೆ. ಇಲ್ಲಿ ಎಲ್ಲ ಕೂತ್ಕೊಬಿಡೋದೆ. ಯಾವುದೋ ಕೆರೆ ಇದು, ಎಲ್ಲ ಏನು ಮೈಗೆಲ್ಲ ಕಚ್ಕೊಬಿಡೋದು. ಈ ಸಿಟಿಲಿದ್ದವ್ರಿಗೆ ಏನಾದ್ರು ಈ ಥರ ಕಚ್ಕೊಬಿಟ್ರೆ ಜೀವನ ಬಿಟ್ಬಿಡ್ತಾರೆ. ಈ ಥರ ಎಲ್ಲ ಐಡನ್ ಪ್ಲೇಸ್ಗಳನ್ನ ನೋಡ್ತಾ ಇರ್ತೀವಿ. ಮನೆಗಟ್ಟ ಪಾರ್ಕಿನ ಸೇರ್ಕೊಳ್ತಿದ್ದೀವಿ. ನೋಡಿರಿ, ನಿನ್ನೆ ರಾತ್ರಿ ಆನೆ ಬಂದು ಆನೆ ಮುರಿದ್ಬಿಟ್ಟೋಗಿರೋದು. ಹಸಿದಿನ ಆನೆ ನದಿಯಲ್ಲಿತ್ತು. ಕ್ಯಾಮ್ರಾ ಬ್ಯಾಟ್ರಿ ಹೋಗಿದ್ದು ತೋರ್ಸೋಕ್ಕಾಗಿಲ್ಲ. ಆ ಕಡೆ ತೋರಿಸ್ತೀನಿ ನೋಡಿ ಹೇಗಿದೆ ಪ್ಲೇಸು. ಅವ್ರು ಯಾರೋ ಸಿಟಿಯವರು, ನಾವು ಯಾಕೆ ಅವ್ರಿಗೆ ಪ್ರ್ಯಾಂಕ್ ಮಾಡಬಾರ್ದು, ಇಷ್ಟೊತ್ತಲ್ಲಿ ಬರಬಾರ್ದು, ಚಿರತೆ ಕಳ್ಳಿ ಎಲ್ಲ ಇರ್ತದೆ ಅಂತ ನೋಡಿರಿ. ಇಲ್ಲ ಹಿಂಗೈತೆ ಈ ಕಡೆಲ್ಲ. ನಮ್ಮ ಸೋಮನಹಳ್ಳಿ ಒಳ್ಳೊಳ್ಳೆ ಪ್ಲೇಸ್ ಇದೆ. ಸೋಮನಹಳ್ಳಿ ಇದಂದರೆ ಊರು. ಈ ಕಡೆ ಸೈಡ್ ಸೋಮನಹಳ್ಳಿ, ಆ ಕಡೆ ಹಂಗಾಯಿತು. ಈ ಕಡೆ ಸೈಡೆಲ್ಲ ಬಂದು ಬನ್ನಘಟ್ಟ ಕಾಡು, ಈ ಕಡೆ ಊರು. ಮಧ್ಯದಲ್ಲಿ ಈ ಬಂಡೆಗಳು, ಬೆಟ್ಟಗಳು, ಚಿಕ್ಕ ಚಿಕ್ಕ ಬೆಟ್ಟ, ಆ ಥರ ಎಲ್ಲ ಇರ್ತದೆ. ಹೋಗೋಣ ಬನ್ನಿ. ಸುಸ್ತಾಗೋಯ್ತು, ತುಂಬ ದಿನ ಆಯಿತು ಸಿಟೀಲಿ. ಮನೇಲಿ ಇದ್ದು ಮೈ ಬೆಳ್ಳಿ ಹಿಂಗೆ ಆಗ್ಬಿಟ್ಟದೆ. ಅದಕ್ಕೆ ಹೇಳೋದು ಹಳ್ಳೀಲಿ ಇರಬೇಕು ಅಂತ. ಹಳ್ಳಿ ಜೀವನ ಲೀಡ್ ಮಾಡಬೇಕು ಜೀವನದಲ್ಲಿ. ನಾವೇ ಹಳ್ಳಿಯವರಾಗಿ ನಮಗೆ ಜಾಗಗಳು ಗೊತ್ತಿರಲ್ಲ. ಸಿಟಿಯಿಂದ ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲ ಥರ ಜಾಗನೂ ಗೊತ್ತು. ಹತ್ಕೊಂಡು ಹೋಗೋಣ ಬನ್ನಿ. ಎಲ್ಲ ಬೈಕ್ಗಳಿಗೆ ತೋರ್ಬೇಕು. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಫ್ ರೋಡು ಎಕ್ಸ್ಪರ್ಟ್ಗಳಿರ್ತಾರಲ್ಲ. ನನ್ನ ಕಾರು ಇಲ್ಲಿದೆ. ಇಷ್ಟು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲ ಬನ್ನರಘಟ್ಟ ಕಾಡು, ಅದು ಬನ್ನರಘಟ್ಟ ಬೆಟ್ಟ. ಇಲ್ಲಿ ಮಧ್ಯದಲ್ಲಿ ಇಷ್ಟಾಗಲ ಒಂದು ಊರದೆ, ಅಲ್ಲೆಲ್ಲ ಸುತ್ತ ಬನ್ನರಘಟ್ಟ ಕಾಡು. ನಾನು ನಿಂತಿರೋದು ಬನ್ನರಘಟ್ಟ ಕಡೆ. ಇದೆಲ್ಲ ಬೆಟ್ಟ. ಸುಸ್ತು ಫುಲ್ ಮಾತಾಡೋಕೆ ಐತಲ್ಲ, ಅದ ಸುಸ್ತಾಗ್ಬಿಡಿದೆ. ಇಲ್ಲಿಂದ ಬಂದು ಇದೆಲ್ಲ ನೀರು ಹಿಡ್ಕೊಂಡು ಕರೆಕ್ಟಾಗಿ ಇಲ್ಲೆಲ್ಲ ಇಲ್ಲೊಂದು ಕೋಡಿ ಇದೆ. ಇಲ್ಲಿವರೆಗೂ ನಾವು ನೋಡಿದ್ವಲ್ಲ ಶಿವಲಿಂಗ, ಆ ಶಿವಲಿಂಗಕ್ಕೆ ನೀರು ಕಡಿಮೆ ಕನೆಕ್ಟ್ ಆಯ್ತದೆ. ಇಲ್ಲಿಂದ ಈ ಬಂಡೆ ಮೇಲೆ ಹತ್ತನಲ್ಲಿ ನೋಡಿ ಇದೆ ಎಷ್ಟು ವ್ಯೂ. ಜಾಗದಲ್ಲಿ ಇಲ್ಲೇ ನಿಂತು ಒಂದು ವೀಡಿಯೋ ಮಾಡಿದ್ದೆ ನೈಟು. ಆನೆ ಸೌಂಡ್ ಕೇಳಿಸ್ತಾ ಇತ್ತು. ಕಾಡು ಮಧ್ಯೆ ಬಂತು ಎಲ್ಲ ಕೊನೆ ಅಂತ. ಬೆಳಗ್ಗೆ ಬಂದು ನೋಡಿದಾಗಲೇ ಗೊತ್ತಾಗಿದೆ ಇದು ಕಾಡಲ್ಲ, ಅಲ್ಲಿರೋ ಗದ್ದೆ ಅಂತ. ಈ ಆನೆ ಇಲ್ಲೇ ಇರ್ತವೆ. ಎಲ್ಲ ಇಷ್ಟೊಂದು ಬಿದ್ದರೆ ಅಂದರೆ ಆನೆಗಳು ಇದ್ದೇ ಇರ್ತವೆ. ಹೋದ ಸತಿ ಬಂದಾಗ ಆನೆ ನೋಡಿದ್ದೆ ನಾನು, ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿ. ಆ ಮರನೇ ಮುರಿದಾಗಿರೋದು ಆನೆ ಈಗ ನೋಡಿ ಇದೆ ಹಿಂಗೆ. ಮೊನ್ನೆ ಒಂದು ವೀಡಿಯೋ ಹಾಕಿದೆ. ಚೀಪೆ ಹಣ್ಣು ಮಾರವನ ಹತ್ರ ಒಂದು ವೀಡಿಯೋ ಮಾಡಿದ್ದೆ ನಾನು. ಪಾಪ ಅವ್ರ ಮಾನವೀಯತೆಯಿಂದ ನಮಗೆ ಚೀಪ್ ಹಣ್ಣು ಕೊಟ್ಟರು. ಎಷ್ಟು ಅಂದರೆ ಆ ಥರ ಮಾನವೀಯತೆ, ಆ ಥರ ಹೆಲ್ಪಿಂಗ್ ನೇಚರ್ ಇರೋದು ತುಂಬ ಖುಷಿ ಆಯಿತು. ಸ್ವಲ್ಪ ಹೊತ್ತಿದ್ದು ಇವಾಗ ವಾಪಸ್ಸು
ಹೋಗ್ತಾಯಿದ್ದೀನಿ. ಎಲ್ಲ 6 ಗಂಟೆ ಆದ ತಕ್ಷಣ ಈ ಕಡೆ ಎಲ್ಲ ಫುಲ್ಲು ಆನೆಗಳು ಓಡಾಡ್ತಿರ್ತವೆ. ಹಾಗಾಗಿ ನಾವು ಜಾಸ್ತಿ ಹೊತ್ತು ಇದ್ದಷ್ಟು ನಮಗೆ ಡೇಂಜರು. ಟೈಮ್ ಇವಾಗ 6:08 ನೋಡ್ತಿರ್ಬೋದು, ಟೈಮ್ ಕಾಣಿಸ್ತಾ ಇರ್ತದೆ. ಈ ಟೈಮ್ ಬಂದು 6:08. ಬೇಗ ಹೋದಷ್ಟು ನಮಗೆ ಒಳ್ಳೆಯದು. ಹೊಂಟಕೊಂಡು ಬನ್ನಿ. ಇಲ್ಲೆಲ್ಲ ಊಟ ಗೀಟ ಅಡುಗೆ ಮಾಡಿಕೊಂಡು ಫ್ಯಾಮಿಲಿ ಟೈಪ್ ಬಂದರೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಇಲ್ಲ ಎಂಜಾಯ್ ಮಾಡ್ಕೊಂಡು ಇನ್ನೂ ಮೇಲಕ್ಕೆ ಹೋಗಿ ಎಂಜಾಯ್ ಮಾಡಿಕೊಂಡು ಆರಾಮ್ಸಾಗಿ ಬರುವುದು. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಮೊದಲೊಂದು ಸತಿ ಬಂದಿದ್ದಾಗ ನನಗೆ ಈ ಥರ ಎಲ್ಲ ಇರಲಿಲ್ಲ, ಫುಲ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಇವಾಗ ಪರವಾಗಿಲ್ಲ, ಎಲ್ಲ ಮಳೆ ಇಲ್ಲದೆ ಇರೋ ಕಾರಣದಿಂದ ಎಲ್ಲ ಒಂದು ಲೆವೆಲ್ಗೆ ಆಗ್ಬಿಟ್ಟೈತಿ ಇವಾಗ. ಹಾಗಾಗಿ ಈ ಕಡೆ ಎಲ್ಲ ಬರೋದು ಭಾರಿ ಕಷ್ಟ ಇಲ್ಲೆಲ್ಲ. ಅಂದರೆ ಬರೋರು ಸುತ್ತಮುತ್ತ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಬರ್ಬೇಕು ನೀವು. ಯಾಕಂದರೆ ಈ ಸೀಸನಲ್ಲಿ ತಣ್ಣಗಿರೋ ಜಾಗ ಹುಡಿಕೊಂಡು ಅವುಗಳು ಮನೆ ಕೊತ್ತ ಹುಲ್ಲಲ್ಲಿ ಇದೆಲ್ಲ ಹಿಂದೆ ನೋಡ್ತಾ ಇರ್ಬೋದು. ಎಲ್ಲ ಫುಲ್ ಹುಲ್ಲು ಜಾಸ್ತಿ, ಹುಲ್ಲಲ್ಲೆಲ್ಲ ಮನಗಿರ್ತವೆ. ನೀವು ಹೋದಾಗ ಅಕಸ್ಮಾತ್ ಹಾವಿಗೆ ತುಳಿಯೋದು, ನೀವು ಅವ್ರು ಟಚ್ಚಾಗಿ ಕಚ್ಚೋದು ನಿಮಗೆ ಆ ಥರ ಎಲ್ಲ ಮಾಡಬೇಡಿ, ನೋಡ್ಕೊಂಡು ಹೋಗಿ. ಆಮೇಲೆ ಮೇನ್ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಶೂ ಇಂಪಾರ್ಟೆಂಟ್ ಜಾಸ್ತಿ. ನಿಮಗೆ ಶೂ ಎಷ್ಟು ಹಾಕೋತೀರಿ ಅಷ್ಟೇ ಒಳ್ಳೆಯದು. ನಾನು ಹಳ್ಳಿಯವನಾಗಿರೋದ್ರಿಂದ ನನಗೆ ಆ ಥರ ಏನಿಲ್ಲ, ಎಲ್ಲ ಅಭ್ಯಾಸ ಆಗೈತೆ ನಮಗೆ. ಬನ್ನಿ ಹೋದ ಟೈಮು ನಾನು ವೀಡಿಯೋ ಮಾಡಿದ್ದು ಇದೇ ಜಾಗದಲ್ಲಿ. ಎಲ್ಲ ಕೂಳೆಗಳಿವು, ನಮ್ಮ ಕಡೆ ಕೂಳೆ ಅಂತಾರೆ. ಕೂಳೆ ಅಂದರೆ ಇದು ತೋರಿಸ್ತೀನಿ ಏನು ಅದ್ರ ಅರ್ಥ ಅಂತ. ಕೂಳೆ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನೆ ಕಿತ್ಕೋತೀವಿ. ಇಲ್ಲ ಆಯ್ತು ನೋಡ್ರಿ, ಇದೇ ಕೂಳೆ ಅಂದರೆ. ಇದು ರಾಗಿ ಪೈರು ಅಂತೀವಲ್ಲ, ರಾಗಿ. ಆ ರಾಗಿನ ಕಟ್ ಮಾಡಿಕೊಂಡು ಉಪ್ಪಿಟ್ಟಿರ್ತಾರೆ ಹಿಂಗೆಲ್ಲ ಸುತ್ತ. ನೋಡಿ ನಮ್ಮ ಕಾಲ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ನರ್ಕ ಅಂತ ಏನು ಸೌಂಡ್ ಬಂದೈತಲ್ಲ, ಅದು ಈ ಕೂಳೆದೇನೆ. ಸ್ಮೂತಾಗಿರೋ ಚಪ್ಪಲಿ ಹಾಕೊಂಡ್ಬಂದರೆ ಗ್ಯಾರಂಟಿ ಕಾಲಿಗೆ ಚುಚ್ಕೊತದೆ. ಕಾಲು ಚುಚ್ಕೊಂಡ್ರೆ ಸೆಫ್ಟಿಗಾಗಿ ಜಾಸ್ತಿ ಡ್ಯಾಮೇಜ್ ಆಯ್ತದೆ ಕಾಲಿಗೆ. ಹಾಗಾಗಿ ಟ್ರೆಕ್ಕಿಂಗ್ ಶೂಸು ಏನಾದ್ರು ಹಾಕೊಂಬನ್ನಿ, ಅದು ಬೆಸ್ಟ್ ಅಂತ ಹೇಳ್ಬೋದು. ಬರೋ 5 ಗಂಟೆ ಬಂದಾಗ ನಾನು ಇವಾಗ 6:08 ಆಗೋಯ್ತು. ಬೆಟ್ಟ ಹೋದ್ರೆ ಹೋಗೋಷ್ಟೇ ಅರ್ಧ ಗಂಟೆ ಆಗೋಯ್ತು. ಮೇನ್ ಏನು ವಿಷಯ ಅಂದರೆ ಇಲ್ಲಿಗೆಲ್ಲ ಬಂದು ಈ ಥರ ಬಾಟಲ್ಸು, ಈ ಥರ ಪ್ಲ್ಯಾಸ್ಟಿಕ್ಕು, ಈ ಥರ ಎಲ್ಲ ಕಸ ಹಾಕೋದಾದರೆ ಇಲ್ಲಿಗೆ ಯಾರು ಬರೋಕ್ಕೆ ಹೋಗ್ಬಿಡಿ. ನಿಲ್ಲಿಸ್ಬಿಟ್ರೆ ಹೋಗೋದು ನಾವು ಜಾಗ ಇದು. ಆದಷ್ಟು ಟ್ರೆಕ್ಕಿಂಗ್ ಪ್ಲೇಸ್ಗಳನ್ನ ಕಾಪಾಡ್ಕೊಂಡು ಕಲೀರಿ. ನೀವು ವಾಪಸ್ಸು ನಮ್ಮ ಸೊಮ್ಮೆಳಿಗೆ ಹೋಗ್ತಾ ಏನಿದೆ ಶೂಟಿಂಗ್ ಸ್ಪಾಟ್. ಅದು ರವಿಚಂದ್ರನ್ ಅವರು ಕಿಂದರಿ ಜೋಗಿ ಮೂವಿಯಿಂದ ವಿಲನ್ನು ಅವು ಇವು ಯಾವ ಥರ ಮೂವಿಗಳು ಒಂದೊಂದು ಶಾರ್ಟಲ್ಲಾದರೂ ಸೊಮ್ಮೆಳಿ ಇದ್ದೇ ಇರ್ತದೆ. ಒಂದು ಸತಿ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತೀನಿ ಒಂದಿನ. ನೋಡಿ ಇಲ್ಲೆಲ್ಲ ರೆಸಾರ್ಟ್ಗಳು, ಇದೆಲ್ಲ ಸುತ್ತಮುತ್ತ ತುಂಬ ರೆಸಾರ್ಟ್ಗಳಿವೆ. ಇಲ್ಲೆಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಈ ರೆಸಾರ್ಟ್ಗೆ ನಾನು ಒಂದು ದಿನ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ ರೆಸಾರ್ಟ್ನ. ಇಲ್ಲಿ ನಮ್ಮ ಸೋಮನಹಳ್ಳಿ ನಿಯರು. ಆಮೇಲೆ ಇಲ್ಲಿ ಬರೋರು ಕಾರ್ನ ದಯವಿಟ್ಟು ನಿಧಾನಕ್ಕೆ, ಯಾಕಂದರೆ ಎಲ್ಲ ಫಾರೆಸ್ಟ್ ಏರಿಯಾ ಇದು. ಆನೆಗಳು ಅಂದರೆ ಇಲ್ಲಿ ನಮ್ಮ ಕಡೆ ಏನು ಕಾಣೆ ಆನೆ ಅಂತ ಅವಾಗಿನ ವಿಷಯ ಹೇಳ್ತಾ ಏನಂದರೆ ಬನ್ನರ್ಘಟ್ಟ 70% 80% ಬರೀ ಆನೆಗಳು ಇರೋದು. ಹಂಗಾಗಿ ಆನೆಗಳು ನೈಟು 6 ಗಂಟೆ 7 ಗಂಟೆ ಆದಾಗೆಲ್ಲ ರೋಡ್ ಕ್ರಾಸ್ ಮಾಡ್ತಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಮೋರ್ ಅಡ್ವೆಂಚರ್ ವೀಡಿಯೋಸ್, ಐಡನ್ ಪ್ಲೇಸಸ್ಗಳು ತೋರಿಸ್ತಾ ಇರ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.